ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರೆ ನಮಸ್ತೆ. ಸ್ಪರ್ಧಾಕಾಸ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೇಮಕಾತಿ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತಂದ್ರೆ, ನೇಮಕಾತಿ ಯಾವ ಕ್ಷಣದಲ್ಲಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಸುಮಾರು ಜನ ಭಯವನ್ನ ಇಟ್ಕೊಂಡಿದ್ರಿ, ಆತಂಕವನ್ನ ಇಟ್ಕೊಂಡಿದ್ರಿ. ಏನಕ್ಕಾಗಿ ಇದ್ರಿ ಅನ್ನುವಂಥದ್ದು ನನಗೆ ಇನ್ನೂ ಆದ್ರೂ ಅರ್ಥ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಕಮಿಷನರು ಮತ್ತೆ ಸೆಕ್ರೆಟರಿ ಅವರು ನೇಮಕಾತಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದಾರೆ. ಮತ್ತೆ ಆ ಪರೀಕ್ಷೆಗೆ ತುಂಬಾ ಸಮಯವನ್ನ ಕಡಿಮೆ ಕೊಡ್ತಾ ಇದ್ದಾರೆ ಅಂತೇಳಿ ಅವ್ರ ಬಾಯಿಂದ ನೀವು ಕೇಳಿದಿರಿ. ಹೀಗಿರುವಾಗ ನೇಮಕಾತಿ ಬಗ್ಗೆ ಆತಂಕ ಏಕೆ ಅಂತ. ಈಗ ನೇಮಕಾತಿ ಆಗಿದೆ, ನೋಟಿಫಿಕೇಶನ್ ಆಗಿದೆ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ಅದು ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಅಥವಾ ಈ ಒಂದು ವಾರದಲ್ಲಿ ನೋಟಿಫಿಕೇಶನ್ ಆಗತ್ತೆ. ಭಯ ಪಡಬೇಡ್ರಿ, ಆತಂಕ ಪಡಬೇಡ್ರಿ. ಆಮೇಲೆ ಇನ್ನೊಂದು ಊಹಾಪೋಹ ಏನು ಅಂತಂದ್ರೆ ಟೆಟ್ ಆಗತ್ತೆ ಅಂತೇಳಿ. ಯಾರು ಹೇಳಿದ್ರು ಹೇಳ್ರಿ? ಯಾರೋ ಒಬ್ರು ಯೂಟ್ಯೂಬರ್ಸ್ ಹೇಳಿದ್ರೆ ಅದನ್ನ ಹೆಂಗ್ ನಂಬ್ತೀರಿ ನೀವು? ಯಾವುದೇ ಕಾರಣಕ್ಕೂ ಟೆಟ್ ಆಗೋದಿಲ್ಲ. ಟೀಚರ್ಸ್ ಎಕ್ಸಾಮ್ಸ್ ನೆಕ್ಸ್ಟ್ ಮುಂದಿನ ಅಂದ್ರೆ ಈ ಟೀಚರ್ ಎಕ್ಸಾಮ್ ಮುಗಿದ ನಂತರ ಟೆಟ್ ಮಾಡ್ತಾರೆ. ಅದನ್ನ ಮಾಡಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ, ನಾವು ಖಂಡಿತ ಮಾಡಿಸ್ತೀವಿ. ಬಟ್ ಇವಾಗ ಟೆಟ್ಟು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. 1. ಇನ್ನು ಎರಡನೇ ವಿಚಾರ ಏನು ಅಂತಂದ್ರೆ, C&R ಬರ್ಬೇಕಾಗಿದೆ. ಸೊ C&R ಬರ್ಬೇಕು ಅಂತಂದ್ರೆ ಎಲ್ಲ ಅಂದ್ರೆ C&R ಜೊತೆಗೆ ಒಂದಿಷ್ಟು ಅಪ್ಡೇಟ್ಗಳಿದಾವ, ಮಾಹಿತಿಗಳಿದಾವ. ಅವುಗಳನ್ನ ಏನ್ ಪಾತ್ರ ಸರ್ಕಾರ ಚಿಂತನೆಯಲ್ಲಿ ತೊಡಗಿದೆ. ಚಿಂತನೆ ಇಟ್ ಮೀನ್ಸ್ ಏನು ಅಂತಂದ್ರೆ, C&R ಬಿಟ್ಟಂದ್ರೆ ಅವಾಗ ಇನ್ನು ನೆಕ್ಸ್ಟ್ ಒಂದು ಜಿಯೋ ಬಿಡಬೇಕು ನೋಟಿಫಿಕೇಶನ್ ಆಗ್ಲಿಕ್ಕೆ. ಸೊ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅವ್ರು ಅಂದ್ರೆ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ, ಸೊ ನೇಮಕಾತಿ ಏನೋ ಮಾಡ್ತೀವಿ, ನೋಟಿಫಿಕೇಶನ್ ಆರಂಭ ಮಾಡ್ತೀವಿ. ಸುಮಾರು ಜನ ಏನ್ ಪಾತ್ರ ಸ್ಟೇ ತರ್ಲಿಕ್ಕೆ ಈಗ ಕಾಯ್ಕೊಂಡ್ ಕೂತಿದ್ದಾರೆ. ಆ ಒಂದು ನೋಟಿಫಿಕೇಶನ್ಗೆ ಸೆಕ್ಯೂರಿಟಿ ಬೇಕಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾನೂನಿನ ಒಂದು ನಿಯಮಗಳ ಅಡಿಯಲ್ಲಿ ಏನಿದಾವಲ್ಲ, ಅವೆಲ್ಲವನ್ನೂ ಏನ್ ಪಾತ್ರ ಚರ್ಚೆಯ ಒಂದು ಹಂತದಲ್ಲಿ ಅವನ್ನ ಮೀಟಿಂಗ್ ಮಾಡಿ ಏನೇನ್ ಮಾಡಬೇಕು, ಯಾವ್ದಾವ್ದು ಟೆಕ್ನಿಕಲಿ ಸಮಸ್ಯೆ ಇದೆ, ಸರ್ಕಾರಕ್ಕೆ ಯಾವ್ದು ಒಂದು ರೂಲ್ಸ್ ಗಳನ್ನ ಮಾಡುವಂತ ಕೆಪಾಸಿಟಿ ಇದೆ, ನಾಳೆ ಕೋರ್ಟಲ್ಲಿ ಅದು ವಾದ ವಿವಾದ ಆಯ್ತಂದ್ರೆ ಅದಕ್ಕೆ ಏನೇನು ನಾವು ಇದನ್ನ ಅಂದ್ರೆ ಪೂರಕ ದಾಖಲಾತಿಗಳನ್ನ ಅದನ್ನ ಡಿಪೆಂಡ್ ಮಾಡ್ಕೋದು ಹೇಗೆ ಅನ್ನುವಂಥದ್ದನ್ನ ಇವತ್ತು ಯಾವರಿ ಸೋಮವಾರ ಏನ್ ಪಾತ್ರ ಅದ್ರ ಚರ್ಚೆ ಆಗಿ ಅಂತಿಮಗೊಳಿತು ಅಂತಂದ್ರೆ 1-2 ದಿವಸದಲ್ಲಿ ಡ್ರಾಫ್ಟ್ ಬರ್ಬೋದು. ಅಂದ್ರೆ C&R ಫೈನಲ್ ಆಗ್ಬೋದು. ಇಲ್ಲ ಅಂತಂದ್ರೆ 1-2-3 ದಿವಸ ಹೆಚ್ಚು ಕಡಿಮೆ. ನೇಮಕಾತಿ ಈ C&R ಯಾವ ಕ್ಷಣದಲ್ಲಾದ್ರೂ ಆಗ್ಬೋದು. ನಿಮ್ಗೆ ಹೇಳ್ತಾ ಇದ್ದೀನಿ, ಇದಕ್ಕೆ ನೀವು ಆತಂಕ ಪಡಬೇಡ್ರಿ. ಯಾವಾಗ ಬರುತ್ತೆ, ಏನಾಗತ್ತೋ ಅನ್ನುವಂಥದ್ದು ಆತಂಕ ಪಡಬೇಡ್ರಿ. ಮತ್ತೆ ಇನ್ನೊಂದಿಷ್ಟು ಜನ ಸುಮ್ನೆ ಕರೆ ಮಾಡೋದು. ಸುಮ್ನೆ ಅಂತಂದ್ರೆ ಏನ, ಸರ್ ಆಗತ್ತೋ ಇಲ್ಲೋ, ನಾವು ಜಾಬ್ ಅಲ್ಲಿ ಇದೀವಿ, ಬಿಟ್ಟು ಬರೋಣ, ಓದೋಣ ಬೇಡ ಅಂತೇಳಿ. ನಿಮಗೆ ಆವಾಗ್ಲೇ ಹೇಳಿದ್ದೀನಿ ನಾನು, ಖಂಡಿತ ನೀವೇನ್ ಪಾತ್ರ ಬಿಟ್ಟು ಓದಿ. ಕೇವಲ 45 ಡೇಸ್ ನಿಮಗೆ ಎಕ್ಸಾಮ್ ಸಿಗತ್ತೆ. ಇವಾಗ ನೋಟಿಫಿಕೇಶನ್ ಆಗಿದೆ ಅಂತ ಅನ್ಕೊಳ್ಳಿ, ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿಂದ ಮಾಹಿತಿ ಕೊಟ್ಟಿದ್ದೀನಿ ನಾನು. ಮತ್ತೆ ಈ ನೋಟಿಫಿಕೇಶನ್ ಬಗ್ಗೆ ಭಯ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನಾನ್ ನಿಮ್ಗೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಏನಂತಂದ್ರೆ, ನೋಟಿಫಿಕೇಶನ್ ಬಗ್ಗೆ ಭಯ ಯಾಕ ನಿಮ್ಗ? ಎಲ್ಲಾ ಮಾಹಿತಿನೂ ವಿತ್ ವಿಡಿಯೋ ಪ್ರೂಫ್ ಸಹಿತ ನಿಮ್ಗೆ ಹಾಕಿದೀವಿ, ಹೇಳಿದೀವಿ ಏನೇನಿದೆ ಅಂತೇಳಿ. ದಯಮಾಡಿ ಎಲ್ಲ ಒಂದು ಟೀಚರ್ ಆಸ್ಪಿರೆಂಟು ನಿಮ್ಮ ಭವಿಷ್ಯವನ್ನ ಕಂಡುಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸಿದೀವಿ. ಇನ್ನೊಂದು ಮಹತ್ವದ ಕೆಲಸವನ್ನ ಮಾಡಿದೀವಿ, ಅದು ನಿಮಗೆ ಫ್ಯೂಚರ್ ಅಲ್ಲಿ ತುಂಬಾ ಸಹಾಯಕ ಆಗತ್ತೆ. ಹಾಗಾಗಿ ಇವತ್ತಿನಿಂದ ಯಾವುದೇ ಒಂದು ಈಗ ಒಂದಿಷ್ಟು ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಜಸ್ಟ್ ಹಂಗೆ ಸುಮ್ನೆ ಏನ್ ಪಾತ್ರ ಯೂಟ್ಯೂಬ್ ಮಾಡ್ಕೋತಾರೆ. ಸುಮ್ನೆ ಯೂಟ್ಯೂಬ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ತಪ್ಪು ಮಾಹಿತಿಯನ್ನ ಯಾರಿಗೂ ಕೊಡಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. TET ಆಗತ್ತೆ, ಅಥವಾ ಏನೇನೋ ಆಗತ್ತೆ, ಇನ್ನೂ ಲೇಟ್ ಆಗತ್ತೆ, ಇನ್ನೂ 1-2 ತಿಂಗಳಾಗತ್ತೆ, ಸ್ಟೇ ಆಗತ್ತೆ. ಇವ್ಯಾವ ಊಹಾಪೋಹಗಳಿಗೆ ಗಮನ ಕೊಡಬೇಡಿ. ಕಂಪ್ಲೀಟ್ ಮಾಹಿತಿಯನ್ನ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ TET ಆಗೋದಿಲ್ಲ. CET ಆದ ನಂತರ ಮುಂದಿನ ತಿಂಗಳು, ಅದೇ ತಿಂಗಳ ನೆಕ್ಸ್ಟ್ ಏನ್ ಪಾತ್ರ TET ಆಗತ್ತೆ. C&R ಯಾವ್ದು ಕ್ಷಣದಲ್ಲಾದ್ರೂ ಬರ್ಬೋದು. ನೇಮಕಾತಿ 1 ವಾರದಲ್ಲಿ ಏನ್ ಪಾತ್ರ ನೇಮಕಾತಿ ಆಗತ್ತೆ. ಅದು ನಾಳೆ ಆಗ್ಬೋದು, ನಾಡಿದ್ದು ಆಗ್ಬೋದು. ಸರ್ಕಾರ ಅದಕ್ಕೆ ಫುಲ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ಇವತ್ತು ಮೀಟಿಂಗ್ ಅನ್ನ ಮಾಡಿದೆ. ಮೀಟಿಂಗ್ ಮಾಡ್ತಾ ಇದೆ. ಹಾಗಾಗಿ ನೇಮಕಾತಿ ಬಗ್ಗೆ ನಿಮಗೆ ಆತಂಕ ಬೇಡ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ.
ಸೊ ಈ ವಿಚಾರವಾಗಿ ನೀವು ಮತ್ತೆ ಪದೇ ಪದೇ ಫೋನ್ ಮಾಡುವಂತದ್ದು ಅಥವಾ ಆತಂಕ. ಸೊ ಯಾಕಂದ್ರೆ ಒಂದಿಷ್ಟು ಜನರಿಗೆ ಏನಾಗುತ್ತೆ ಅಂತಂದ್ರೆ ಇಲ್ಲ ಬೇರೆ ಸಿಟಿಗಳಿಗೆ ಹೋಗಿ ಓದುವಂತದ್ದು ಅಥವಾ ತರಬೇತಿ ತೆಗೆದುಕೊಳ್ಳುವಂತದ್ದು ಇರುತ್ತೆ. ನಿಮ್ಗೆ ಆಗ್ಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಒಂದು ಗೈಡೆನ್ಸ್ ಕೊಟ್ಟಿದ್ದೀನಿ. ನೇಮಕಾತಿ ಆದಂಗ ಅಂತ ಅನ್ಕೊಳ್ಳಿ. ನೇಮಕಾತಿ ಆದಂಗ ಅಂತ ಅನ್ಕೊಳ್ಳಿ. ಎಲ್ಲೆಲ್ಲಿ ಏನ್ ಕೋಚಿಂಗ್ ಸೆಂಟರ್ ಸೇರ್ತಿರೋ ಅಥವಾ ಏನ್ ಮಾಡ್ತಿರೋ ನೀವೆಲ್ಲ ಏನ್ ಪಾತ್ರ ಸಿದ್ಧತೆಯಲ್ಲಿ ತೊಡಗಿ. ಹೌದಾ? ಅವೆಲ್ಲವೂ ಏನ್ ಪಾತ್ರ ಬರ್ಲಿಕ್ಕೆ ಈಗ ಒಂದ್ ಏನ್ ಪಾತ್ರ ಹೆಚ್ಚು ಕಡಿಮೆ ಬರುತ್ತೆ. ಹೆಚ್ಚು ಕಡಿಮೆ ಇವತ್ತು ಹೇಳ್ರಿ ಇವತ್ತು ಬರೋದಿಲ್ಲ, ನಾಳೆ ಹೇಳ್ರಿ ನಾಳೆ ಬರೋದಿಲ್ಲ. ಸರ್ಕಾರದ ಕೆಲಸ. ಒಂದರಿಂದ ಒಂದ್ ಫೈಲ್‌ಗೆ ಏನ್ ಪಾತ್ರ ಮೂವ್ ಆಗ್ಬೇಕು ಅಂದ್ರೆ ಸಮಯ ಹಿಡಿಯುತ್ತೆ ಅಷ್ಟೇ. ಎಸ್ ಸ್ನೇಹಿತರೆ, ಯಾರು ಆತಂಕ ಪಡಬೇಡಿ. ಈ ವಿಚಾರವಾಗಿ ಪದೇ ಪದೇ ಕರೆ ಮಾಡುವಂತದ್ದು ಆಗ್ಬಾರ್ದು. ದಯಮಾಡಿ ಏನಪ್ಪಾ ಅಂತಂದ್ರ ಸೊ ನೀವು ಓದ್ಲಿಕ್ಕೆ ಹೆಚ್ಚಿನ ಮಟ್ಟವನ್ನ ಅದರಲ್ಲಿ ಅಂದ್ರ ನಿಮ್ಮ ಎಲ್ಲಾ ಕೋರ್ಸ್‌ಗಳನ್ನ ಓದುವಂತದ್ರಲ್ಲಿ ಹಾಕಿ. ಸುಮ್ನೆ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೂ ನೋಡ್ತೀರಪ್ಪ, ಅಲ್ಲಿ ನೋಡ್ತೀರಪ್ಪ. ಬೇರೆ ಯಾವ್ದಾರ ಯೂಟ್ಯೂಬ್ ಮಾಡ್ರೆ ಒಂದು ತಮ್ಲೈನ್ ಬತ್ರ ಅಲ್ಲಿ ನೋಡುದು, ಇಲ್ಲಿ ನೋಡುದು. ಅವನ ಏನ್ ಹೇಳ್ಯಾನ, ಇವ ಏನ್ ಹೇಳ್ಯಾನ. ಸೊ ಈ ರೀತಿ ಮಾಡಕ್ ಹೋಗ್ಬೇಡಿ. ಸಮಯ ತುಂಬಾ ಕಡಿಮೆ ಇದೆ. ಬಹಳ ಪ್ರೀಸಿಯಸ್ ಟೈಮ್ ಇದ್ದು ನಿಮ್ಗೆ. ಯಾರೆಲ್ಲ ಕಂಪ್ನಿಯಲ್ಲಿ ಅಲ್ಲಿ ಇಲ್ಲಿ ಜಾಬ್ ಹೋಗ್ತಾ ಇದ್ರಲ್ಲ, ಸೊ ಬಿಟ್ಟು ಓದಿ. ಈ ಗೆಸ್ಟ್ ಟೀಚರ್ ಅಂತೂ ಮೊದಲೇ ಏನ್ ಪಾತ್ರ ನೀವು ಬಿಟ್ಟು ಓದಿ. ನಿಮಗೆ ನನ್ನ ವೈಯಕ್ತಿಕ ಸಲಹೆ, ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗಿದೆ. ಅದನ್ನೂ ಸಹ ನಿಮ್ಗೆ ಹೇಳ್ತೀನಿ. ಬರ್ಲಿ ಜಿಯೋದಲ್ಲಿ ಅಂದ್ರೆ ಸಿ&ಆರ್ ಫೈನಲ್ ಅಲ್ಲಿ ಬರ್ಲಿ. ಅದು ನಿಮ್ಗೆ ಎಲ್ಲ ಏನ್ ಪಾತ್ರ ಗೊತ್ತಾಗತ್ತೆ. ದಯಮಾಡಿ ಈ ವಿಚಾರವಾಗಿ ಯಾರು ಕರೆ ಮಾಡಬೇಡಿ. ಇನ್ನೊಂದು 4-5 ದಿನ ನಿಮ್ಗೆ ಯಾವುದೇ ನಾನು ಅಪ್ಡೇಟ್ ಅನ್ನ ಕೊಡೋದಿಲ್ಲ. ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಹಾಗಾಗಿ ನಮ್ಮ ನೇಟಿವ್ ಪ್ಲೇಸ್‌ಗೆ ಹೋಗ್ತಾ ಇದ್ದೀವಿ. ಹಂಗೇನಾದ್ರೂ ಮಹತ್ವದ ಮಾಹಿತಿ ಇತ್ತು ಅಂತಂದ್ರೆ ಖಂಡಿತ ನಿಮ್ಗೆ ಏನ್ ಪಾತ್ರ ಅಪ್ಡೇಟ್ ಅನ್ನ ನಾನು ಅಲ್ಲಿದ್ರೂ ಸಹಿತ ಮಾಡ್ತೀನಿ ಅನ್ನುವಂತ ವಿಚಾರದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಈಗ ಥಿಯರಿ ಕ್ಲಾಸ್ ಇದೆ, ಮತ್ತೆ MCQ ಲೈವ್ ಕ್ಲಾಸ್ ಇದೆ. ಪ್ರತಿದಿನ ಕ್ಲಾಸ್‌ಗಳು ನಡೀತಾ ಇದಾವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್‌ಗಳಿದಾವೆ. ಆಮೇಲೆ ಥಿಯರಿ ಕ್ಲಾಸ್‌ಗೆ ನಿಮ್ಗೆ ಆಫರ್ ಇದೆ, MCQ ಕ್ಲಾಸ್‌ಗೆ ಆಫರ್ ಇದೆ. ಯಾರೆಲ್ಲ ಜಾಯಿನ್ ಆಗ್ಬೇಕು, 4 ಜನರನ್ನ ಕೇಳ್ಬಿಟ್ಟು ಜಾಯಿನ್ ಆಗ್ರಿ ನಮ್ಮ ಅಕಾಡೆಮಿಗೆ. ಸೊ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತಂದ್ರೆ ಯಾರೆಲ್ಲ ಕ್ಲಾಸ್ ಅಲ್ಲಿ ಈಗ ಆಲ್ರೆಡಿ ತೆಗೆದುಕೊಂಡಿದಾರಲ್ಲ ಅವ್ರನ್ನ ಕೇಳ್ಬಿಟ್ಟು ಜಾಯಿನ್ ಆಗಿ. ಅದ್ಭುತವಾದ ತರಗತಿ ಮತ್ತೆ ಕಡಿಮೆ ಪ್ರೈಸ್. ಸೊ ಇಂಟ್ರೆಸ್ಟ್ ಇದ್ದವ್ರು ಜಾಯಿನ್ ಆಗಿ. ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಜಾಯಿನ್ ಆಗ್ಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಟಿಫಿಕೇಶನ್ ಆಗಿದೆ ಅಂತ ಹೇಳಿ ನಿಮ್ಮ ಸ್ಟಡಿಯನ್ನ ನೀವು ಆರಂಭ ಮಾಡಿ, ಅಂದ್ರೆ ಸಕ್ಸಸ್ ಆಕ್ಕೇತಿ. ಥ್ಯಾಂಕ್ ಯು ಸೋ ಮಚ್.